ನೀವ್ ಮನೆ ಕಟ್ಟಬೇಕು ಅನ್ನಂಗಿದ್ರೆ ಫಸ್ಟ್ ಕ್ಯಾಮ್ರಾ ರೆಡಿ ಮಾಡ್ಕೊಂಡ್ಬಿಡಿ ನೀವ್ ಮನೆ ಕಟ್ಟೋ ವಿಡಿಯೋ ಮಾಡಕ್ಕೆ. ನೀವ್ ಆ ವಿಡಿಯೋ ಮಾಡ್ತಾ ಹಾಕ್ತಾ ಇದ್ರೆ ನಿಮ್ EMI ದುಡ್ಡು ಹೆಚ್ಚು ಕಡಿಮೆ ಅದರಿಂದ ನೀವು ಬರಂಗಾಗತ್ತೆ. ಹಾಗಂತ ಬಟ್ ಈಗ ಲ್ಯಾಂಗ್ವೇಜ್ ಯಾವ್ದನ್ನ ಪ್ರಿಫರ್ ಮಾಡ್ತೀರಿ ನೀವು? ಆಗ್ಲೇ ರೀಜನಲ್ ಲ್ಯಾಂಗ್ವೇಜ್ ಕೂಡ ಗುಡ್ ಅಂತ ಹೇಳ್ತಿದ್ರಿ. ಬಟ್ ಆಡ್ಸ್ ಅಂದಾಗ ನಮ್ಗೊಂದಿದೆ ಕನ್ನಡ ವಿಡಿಯೋಗಳಿಗೆ ಆಡ್ಸ್ ರೇಟ್ ಕಡಿಮೆ, ತೆಲುಗು ಮತ್ತೆ ಇಂಗ್ಲಿಷ್ ಅಂತ ಬಂದಾಗ ಆಡ್ ರೇಟ್ ಜಾಸ್ತಿ ಇರುತ್ತೆ. ಈ ತರದೆಲ್ಲ ವ್ಯತ್ಯಾಸ ಇದೆ ಹೇಗೆ ಅಂತ? 2016ರಿಂದ 18 ಪ್ರಕಾರ ಚೆಕ್ ಮಾಡಿದ್ರೆ ರೀಜನಲ್ ಲ್ಯಾಂಗ್ವೇಜ್ ಗ್ರೋತ್ ಬಹಳ ಜಾಸ್ತಿ ಇದೆ. ಗ್ರೋತ್ ಬಹಳ ಜಾಸ್ತಿ ಇದೆ. ಆಲ್ಮೋಸ್ಟ್ 5 times ಜಾಸ್ತಿ ಆಗಿದೆ. 5 times. ಓಕೆ. ಅಂದ್ರೆ ವ್ಯೂಸ್ ವೈಸ್. ಸೊ ಹಂಗಾಗಿ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಏನಕ್ಕೆ ಅಂತಂದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರ್ತಾರೆ. ಈಗ ಒಂದು ಪ್ರಶ್ನೆ ಬಂತು, ನೀವು ಹೇಳಿದ್ರಿ ರೆವೆನ್ಯೂ ಕನ್ನಡ ವಿಡಿಯೋಸ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು. ಅದು ಹೌದು, ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈಗ ಸರ್ ಕನ್ನಡದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು ಬಹಳ ಚೆನ್ನಾಗಿದ್ರೆ ನಾವು ಇನ್ನೂ ಜಾಸ್ತಿ ಆಡಿಯನ್ಸ್ ರೀಚ್ ಆಗ್ತೀವಿ. ಆಡಿಯನ್ಸ್ ರೀಚ್ ಆಗ್ಬೋದು ಅಲ್ವಾ? ಈಗ ನಾನು ಮೊದ್ಲಿಂದಾನು ಇಂಗ್ಲಿಷ್ ಅಲ್ಲಿ ಮಾಡ್ಕೊಂಡ್ ಬರೋದ್ರೆ ನಾನು ಸ್ವಲ್ಪ ಕಂಫರ್ಟಬಲ್ ಆಗ್ಬಿಟ್ಟೆ ಅದರಲ್ಲಿ. ಸೊ ಹಿಂಗಾಗಿ ನಂದೆಲ್ಲ ವಿಡಿಯೋಸ್ ಇಂಗ್ಲಿಷ್ ಅಲ್ಲಿ ಇದೆ. ನನಗೆ ಏನಾರ ಈ ವಿಷಯ ಮೊದಲೇ ಗೊತ್ತಿತ್ತು ಅಂದ್ರೆ ನಾನು ಅವಾಗಲೇ ಕನ್ನಡದಲ್ಲಿ ಶುರು ಮಾಡ್ತಿದ್ದೆ. ಅವಾಗ ನಮ್ಗೆ ಯಾರು ಹೇಳೋರು ಇರ್ಲಿಲ್ಲ. ಅವಾಗ ನಮ್ದೆಲ್ಲ ಟ್ರಯಲ್ ಅಂಡ್ ಎರರ್ ನಾವು ಮಾಡಿರೋದು. 2012 ಅಲ್ಲಿ ಯಾರು ಯೂಟ್ಯೂಬ್ ಕೋಚ್ ಅಂತ ಇರ್ಲಿಲ್ಲ, ಯೂಟ್ಯೂಬ್ ಗೈಡ್ ಅಂತ ಇರ್ಲಿಲ್ಲ, ಏನಿರ್ಲಿಲ್ಲ. ಸ್ಟಾರ್ಟಿಂಗ್ ಮಾತಾಡದೇನೆ ಶುರು ಮಾಡಿದ್ವಿ, ಆಮೇಲೆ ಮಾತಾಡ್ತಾ ಶುರು ಮಾಡಿದ್ವಿ.